ಮೈಸೂರಿನ ಸಚ್ಚಿದಾನಂದ ಆಶ್ರಮದಲ್ಲಿ ನಡೆದ ಸಂಸ್ಕೃತ ಭಾರತಿ ಕರ್ನಾಟಕ ದಕ್ಷಿಣ ಸಂಸ್ಕೃತ ಕಾವೇರಿ ಪ್ರಾಂತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಭಾಷೆ ಶರ್ಮಾ ಅಂತ ನಮ್ಮ ಟೀಚರ್ ಅದನ್ನು ವಿವರಿಸ್ತಾ ಇದ್ರು. ಎಷ್ಟೊಂದು ಸಹಸ್ರಾರು ಸಂಸ್ಕೃತ ಭಾಷೆಗಳ ಕೃತಿ ಇದೆ, ಅದು ಪ್ರಚಲಿತವಾಗಿಲ್ಲ. ಎಷ್ಟೊಂದು ಸಹಸ್ರಾರು ಸಂಸ್ಕೃತ ಭಾಷೆಯ ಕೃತಿಗಳು ಅರ್ಧಂಬರ್ಧ ಅದರ ರೆಫರೆನ್ಸ್ ಅಲ್ಲಿ ಸಿಗ್ತಾ ಇದೆ. ಸಂಸ್ಕೃತ ಭಾರತಿ ಎಂಬ ಈ ಒಂದು ಮಹಾನ್ ಸಂಸ್ಥೆ ಹಮ್ಮಿಕೊಂಡಿದ್ದಾರೆ. ಸಂಸ್ಕೃತ ಭಾಷೆಯ ಸಂಸ್ಕೃತ ಕಾವೇರಿ ಹರಿಯಲಿ ಎಂಬ ಒಂದು ಧ್ಯೇಯೋದ್ದೇಶವನ್ನಿಟ್ಟುಬಿಟ್ಟು ಇವತ್ತು ನಾವು ಭಾಗವಹಿಸುವುದೇ ಒಂದು ದೊಡ್ಡ ನಮ್ಮ ಪಾಡಿಗೆ. ಇದೊಂದು ನಾವು ಸಂಸ್ಕೃತಕ್ಕೆ ಸಲ್ಲಿಸಬಹುದಾದ ಯತ್ಕಿಂಚಿತ್ ಸೇವೆ ವಹಿಸಬೇಕು. ಅದನ್ನು ನಮ್ಮ ಜೀವನದಲ್ಲಿ ಒಂದು ಮಿಷನ್ ಅಂತ ತಿಳ್ಕೊಂಡು, ಒಂದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಹೇಗೆ ಮಾಡಬೇಕು ಎಂಬುದರ ಪ್ರೇರಣೆ ಮತ್ತು ಪ್ರಾಯೋಗಿಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇದನ್ನೆಲ್ಲವನ್ನು ನಾವು ಅರ್ಥಕೊಂಡು ಈ ಸಂಸ್ಕೃತ ಭಾರತಿ ನಡೆಸುವಂತಹ ಈ ಸಂಸ್ಕೃತ ಕಠಿಣ ಅಂತ ಎಂಬುದು ಹೇಗೋ ಅದರ ಮನಸ್ಸಲ್ಲಿ ಪ್ರಚಲಿತವಾಗಿ ಪ್ರತಿಯೊಂದು ಸಂಸ್ಕೃತ ಅಂದರೆ ಕಬ್ಬಿಣದ ಕಡಲೆ ಅಂತ ತಿಳ್ಕೊಳ್ತಾರೆ. ವಿಶ್ವ ವಿವೇಕಾನಂದರನ್ನು ಈಗ ಗುರುತಿಸ್ತದೆ ಹೇಗೆ ಅಂತ ಹೇಳಿದರೆ, ಅವರು ಶಿಕಾಗೋ ಧರ್ಮ ಸಮ್ಮೇಳನ ಮಾಡಿದಂಥ ಪ್ರವಚನ, ವಿಶ್ವವಿಖ್ಯಾತ ಪ್ರವಚನದಿಂದ ಅದರ ಸಂಕಲ್ಪ ಮಾಡಿದ್ದು ಮೈಸೂರಿನಲ್ಲಿ. ಮತ್ತು ಮೈಸೂರಿನ ಮಹಾರಾಜರಾದ ಚಾಮರಾಜ ಒಡೆಯರವರು ಸ್ವಾಮೀಜಿಗೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕು ಅಂತ ಆಗ್ರಹಿಸಿ ಅವರೊಂದು ಪರ್ಸನ್ ಕೊಡ್ತಾರೆ. ಸ್ವಾಮೀಜಿಯವರು ಅವರ ಖರ್ಚು ವೆಚ್ಚಕ್ಕೆ ಅಂತ ಹಣ ಸಹಾಯ ಮಾಡಲು ಒಂದು ಪರ್ಸ್ ಕೊಡ್ತಾರೆ. ಸ್ವಾಮೀಜಿಯವರು ಅದನ್ನು ಸ್ವೀಕರಿಸಿ ಪುನಃ ವಾಪಸ್ ಕೊಡ್ತಾರೆ ಮಹಾರಾಜರಿಗೆ. ಇದನ್ನು ಸ್ವೀಕರಿಸಿದ್ದೇನೆ, ಆದರೆ ನಾನು ಸನ್ಯಾಸಿ ಆಗಿದ್ದರಿಂದ ಹಣವನ್ನು ಇಷ್ಟು ಇಟ್ಕೊಳ್ಳೋದು ಸರಿಯಲ್ಲ. ನಾನು ನಿಜವಾಗಿ ಅಮೆರಿಕಕ್ಕೆ ಹೋಗುವ ಸಮಯದಲ್ಲಿ ನೀವು ದಯವಿಟ್ಟು ಇದನ್ನು ಕೊಡ್ಬೋದು. ಅದಕ್ಕಿಂತ ಮೊದಲಾಗಿ ನಾನು ಶಾರದಾ ದೇವಿಯವರ ಅನುಮತಿ, ಆಶೀರ್ವಾದ ಪಡೆದು ಬಿಟ್ಟು ಆಮೇಲೆ ಹೋಗಬೇಕಾಗ್ತದೆ. ಇನ್ನೂ ತುಂಬ ಸಮಯ ಇದೆ, ಅದರಿಂದ ಅಂತ ಹೇಳಿ ಮಹಾರಾಜರಿಗೆ ವಾಪಸ್ ಕೊಡ್ತಾರೆ. ಮತ್ತೊಂದು ಕುವೆಂಪು ಅವರು ಬರೀತಾರೆ, ರಾಜಾತಿಥ್ಯವನ್ನು ತೊರೆದು ಸ್ವಾಮೀಜಿಯವರು ಅನಾಥ ಮಕ್ಕಳೊಡನೆ, ಯಾವುದು ಅನಾಥಾಲಯ ನಿರಂಜನ ಮಠ ಅಂತ ಹೇಳ್ತಾರೆ, ಅಲ್ಲಿ ವಾಸವಾಗಿರಲು ಬಯಸಿದ್ರು ಎಂಬುದು. ಇರುವೆ ಇದಕ್ಕೆ ಈ ಪ್ರಾರಂಭದ ಹಂತದಲ್ಲಿ ನಮ್ಮ ಘನತೆವತ್ತ ರಾಜ್ಯಪಾಲರಾಗಿರ್ತಕ್ಕಂಥ ವಿಜಯ್ ಶಂಕರ್ ಜಿಯವರ ಪ್ರೋತ್ಸಾಹ, ಸಂಸ್ಕೃತ ಭಾಷೆಯ ಆರಾಧಕರ ಇದನ್ನು ಪೋಷಿಸುವ, ಕಾಪಾಡುವ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಯನ್ನು ಹೊತ್ತ ಎಲ್ಲ ಮಹನೀಯರ ಸಮ್ಮೇಳನದಲ್ಲಿ ಭಾಗವಹಿಸುವಂಥದ್ದು ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಅನ್ನೋದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಂಸ್ಕೃತ ಭಾರತೀಯ ದಕ್ಷಿಣ ಪ್ರಾಂತ್ಯದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸ್ಮರಣೆ ಮಾಡುವಂಥದ್ದು ತಾಯಿ ಕಾವೇರಿ, ಸಂಸ್ಕೃತ ಕಾವೇರಿ. ನಮ್ಮ ನಂಬಿಕೆಯಲ್ಲಿ ಸಪ್ತ ಸರೋವರಗಳು, ಸಪ್ತ ನದಿಗಳು, ಈ ಭರತ ಭೂಮಿಯಲ್ಲಿ ಹರಿಯುವಂಥ ನದಿಗಳಲ್ಲಿ 7 ನದಿಗಳನ್ನು ನಿತ್ಯ ನಾವು ಆರಾಧನೆಯನ್ನು ಮಾಡ್ತೇವೆ. ನಮ್ಮ ಶ್ರದ್ಧೆಯ, ನಮ್ಮ ನಂಬಿಕೆಯ, ನಮ್ಮ ಎಲ್ಲ ಸಂಸ್ಕಾರದ ಮೂಲಗಳು 7 ನದಿಗಳು. ಅದರಲ್ಲಿ ಹಿಮಾಲಯದಲ್ಲಿ ಹುಟ್ಟುವಂಥ ಗೌರಿಶಂಕರ ಶಿಖರ ಹುಟ್ಟುವಂಥ ತಾಯಿ ಗಂಗೆಗೆ, ಗಂಗಾ ನದಿಗೆ ಯಾವ ಪವಿತ್ರತೆ ಮತ್ತು ಪರಿಶುದ್ಧತೆ ಇದೆಯೋ, ಅವಳ ಹುಟ್ಟಿಯಿಂದ
ಹೋಗಿ ಸಮುದ್ರ ಸೇರುವವರೆಗೂ ಕೂಡ ಎಲ್ಲ ಹಂತದಲ್ಲಿ ಕೂಡ ಶ್ರದ್ಧಾ ಕೇಂದ್ರಗಳನ್ನು, ಮಠಮಾನ್ಯಗಳನ್ನು, ದೇವಸ್ಥಾನಗಳನ್ನು, ಪೂಜಾ ಕೇಂದ್ರಗಳನ್ನು ನಾವು ಕಾಣ್ತೇವೋ, ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಕೂಡ ಅದೇ ರೀತಿ ಪಾವಿತ್ರ್ಯತೆಯನ್ನು ಹೊಂದಿರುವಂಥ, ಪೂಜೆಗೆ ಎಲ್ಲ ರೀತಿಯ ಅರ್ಹತೆಯನ್ನು ಹೊಂದಿರುವಂಥ ನಮ್ಮ ನಂಬಿಕೆಯ ಭಾಗವಾದಂಥ ಇನ್ನೊಂದು ನದಿ ಯಾವುದು ಅಂದರೆ ಅದು ದಕ್ಷಿಣ ಭಾರತದ ಏಕೈಕ ನದಿ, ಅದು ಕಾವೇರಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವಳು ಹುಟ್ಟಿ ಬ್ರಹ್ಮಗಿರಿಯಲ್ಲಿ ಹುಟ್ಟಿ ಹೋಗಿ ಸಮುದ್ರವನ್ನು ಸೇರುವವರೆಗೂ ಕೂಡ ಎರಡು ಇಕ್ಕೇಲಗಳಲ್ಲಿ ನೀವು ನೋಡ್ತಾ ಹೋಗಿ ಎಲ್ಲ ರೀತಿಯ ದೇವಸ್ಥಾನಗಳನ್ನ, ಮಠಮಂದಿರಗಳನ್ನ, ಶ್ರದ್ಧಾ ಕೇಂದ್ರಗಳನ್ನ, ಪೂಜನೀಯ ಸ್ಥಳಗಳನ್ನು, ನಮ್ಮ ನಂಬಿಕೆಯ ಎಲ್ಲ ಭಾಗವನ್ನು ಕೂಡ ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಒಂದು ಕಡೆಗೆ ಗಣಪತಿ, ಇನ್ನೊಂದು ಕಡೆಗೆ ಕಾವೇರಿ. ಗಣಪತಿ ಹೆಸರಿರುವಂಥ ಜಾಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಕಾವೇರಿ ಹೆಸರಿಟ್ಕೊಂಡು ಈ ಸಂಸ್ಕೃತ ಆರಾಧನೆಯನ್ನು ಮಾಡ್ತಾ ಇರುವಂಥ ಪ್ರಾಂತ ಸಮ್ಮೇಳನದಲ್ಲಿ ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಭಾಗಿಯಾಗಿದೆ ಅನ್ನೋ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ರಾಮಕೃಷ್ಣಾಶ್ರಮದ, ಮೈಸೂರಿನ ಆಶ್ರಮದ ಜವಾಬ್ದಾರಿಯನ್ನು ಹೊತ್ತು ಒಂದು ಕಡೆಗೆ ಧಾರ್ಮಿಕ ಕಾರ್ಯಗಳು, ಇನ್ನೊಂದು ಕಡೆಗೆ ಸಂಸ್ಕಾರ, ಇನ್ನೊಂದು ಕಡೆಗೆ ಶಿಕ್ಷಣ. ರಾಮಕೃಷ್ಣಾಶ್ರಮದ ಮೂಲ ಪರಂಪರೆ ಇದೆ. ಪರಂಪರೆಯ ಈ ಭಾಗದ ರೂವಾರಿಗಳಲ್ಲಿ ಜವಾಬ್ದಾರಿಯುಕ್ತ ಕೆಲಸ ಮಾಡ್ತಾರಂಥ ನಮ್ಮೆಲ್ಲರಿಗೂ ಕೂಡ ಸದಾಕಾಲ ಕೂಡ ಪ್ರೇರಣಾದಾಯಕ ಶಕ್ತಿಯಾದಂಥ ಪರಮ ಪೂಜನೀಯ ಮುಕ್ತಿನಾನಂದ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡು ಅಖಿಲ ಭಾರತ ಸಂಘಟನಾ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇರುವಂಥ ಅತ್ಯಂತ ಉತ್ತಮವಾದ ಮಾತುಗಳನ್ನು ನಮ್ಮೆಲ್ಲರ ಮಧ್ಯೆ ಆಡಿದಂಥ ಪರಮ ಆದರಣೀಯ ಜಯಪ್ರಕಾಶ್ ಗೌತಮ್ಜಿಯವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡಿರುವಂಥ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆದರಣೀಯ ಶಾಸ್ತ್ರಿಜಿಯವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಆನಂದ ಆಶ್ರಮದಲ್ಲಿ ಗಣಪತಿ ಶ್ರೀಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದಂತೆ ಸಂಸ್ಕೃತದ ಪ್ರಾಂತ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಯನ್ನು ಸನ್ಮಾನ್ಯ ರಾಜ್ಯಪಾಲರಾದಂಥ, ಮೇಘಾಲಯ ರಾಜ್ಯಪಾಲರಾದಂಥ, ಹಿರಿಯರಾದಂಥ ಗೌರವಾನ್ವಿತ CH ವಿಜಯಶಂಕರ್ ಅವರು ಮಾಡಿ ಈಗ ತಾನೇ ತೆರಳಿದ್ದಾರೆ. 2 ದಿವಸ ಅನೇಕ ವಿಚಾರಗಳ ವಿಮರ್ಶೆ ಮತ್ತು ಚರ್ಚೆ ಈ ಒಂದು ಸಭಾಂಗಣದಲ್ಲಿ ಆಗೋದಿದೆ. ಇವತ್ತು ಸಂಜೆ ಶೋಭಾಯಾತ್ರೆ ಇದೆ, ದಿನೇಶ್ ಕಾಮತ್ರು, ಅದಾದಮೇಲೆ ಸಾರ್ವಜನಿಕ ಸಭೆ ಮಾಡ್ತಾರೆ. 2 ದಿವಸ ಒಂದು ಸುಮಾರು 1500 ಪ್ರತಿನಿಧಿಗಳೊಂದಿಗೆ ಸಂಸ್ಕೃತದ ಉಳಿವು ಮತ್ತು ಅದರ ಮುಂದಿನ ಬೆಳವಣಿಗೆ ಯಾವ ಹಂತದಲ್ಲಿ ಹೇಗೆ ತೊಗೊಂಡೋಗ್ಬೇಕು ಅನ್ನುವಂಥ ಚರ್ಚೆ ಇವತ್ತು ಮತ್ತು ನಾಳೆ ನಡೀತಾ ಇದೆ. ಇದರ ಸ್ವಾಗತ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಭಾಳ ಸಂತೋಷ ಆಗಿದೆ. ಸಂಸ್ಕೃತಕ್ಕಾಗಿ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡ್ತಾಯಿದ್ದೀನಿ. ಸಂಸ್ಕೃತ ಭಾಷಾ, ಸಂಸ್ಕೃತ ಭಾಷಾ, ಸಂಸ್ಕೃತ ಭಾಷಾ, ಸಂಸ್ಕೃತ ಭಾಷಾ, ಸಂಸ್ಕೃತ ಭಾಷಾ, अस्माकं भाषा, ಸಂಸ್ಕೃತ ಭಾಷಾ, भारतस्य भाषा, ಸಂಸ್ಕೃತ ಭಾಷಾ, भविष्य भाषा, ಸಂಸ್ಕೃತ ಭಾಷಾ, व्यास भाषा,